ದಯವಿಟ್ಟು ವೈದ್ಯರ ಯಾವ ಅರ್ಧವ ಏ ಇದರೊಳು ಮೊದಲ ಬರುತ್ತಿದ್ದ ಮಾತಿಗೆ ಬಂದಿದೆ. ದಯವಿಟ್ಟು ಶಾಂತಿ ಡಿಸಿಪ್ಲಿನ್ ಬೇಕು ಮನುಷ್ಯನಲ್ಲಿ ಶಿಸ್ತು ಯಾಕಂದ್ರೆ ಶಿಸ್ತು ಅವ್ರಿಗೆ ಬರೋದು ಕರೆಕ್ಟ್ 10 ಗಂಟೆಗೆ ಅವ್ರು ಬಂದ ಅದು ಶಿಸ್ತು. ನಾವು ಹಿಂಗಾಗಿ ಹೋಸರ ದಾರಿ ಕಾಯ್ಕೊಂಡು ಕೂತ್ವಿ ಮಂದಿ ಲೇಟ್ ಆಯ್ತು ಹಿಂಗಾಗಿ ನಮ್ಮ ಕಾರ್ಯಕ್ರಮ 40,000 ರೂಪಾಯಿ ಹೋಗಲ್ಲ ಮಂದಿ ಎನ್ವರ್ಡೆ ಫಂಕ್ಷನ್. ಅದಕ್ಕೆ ಹಿಂಗಾಗಿ ಹಿಂಗಿಂದ ನಾವು ಒಟ್ಟ ಟೈಮ್ ವೇಸ್ಟ್ ಮಾಡಿಲ್ಲ. ಯಾರು ಬರಲಿ ಬಿಡಲಿ ನಾವು ಎಲ್ಲ ಮಂತ್ರನೂ ಕಲ್ತೀವಿ ಅಪಾರ ಆಶೀರ್ವಾದ ವಚನವನ್ನು ಕಲ್ತೀವಿ. ಹೀಗಾಗಿ ನಮ್ಮ ಮನೆಗೆ ನಾವೇ ಸಂಪೂರ್ಣವಾಗಿ ಏನು ಮಾಡೋದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಓಕೆ, ಈಗ ಸ್ವಲ್ಪ ಸೈಲೆನ್ಸ್. ಈಗ ನಾವು ಮಾಡಿದ್ದು ಸಾಮಾನ್ಯ ವ್ಯಕ್ತಿ. ಅವ್ರು ಯಾರು ಅವರ ಬಾಲ್ಯ ಜೀವನ ಹೇಗಿತ್ತು, ಅವ್ರ ಅಪ್ಪ ಯಾರ, ಅವ್ರ ಅವ್ವ ಯಾರ, ನಾನು ಪ್ರಶ್ನೆ ಕೇಳ್ತೀನಿ. ವೈನಿ ನೀನು ಕೇಳ್ತೀನಿ, ಇಲ್ಲಿ ಸುಮ್ಮ ಕೂತಿಸಿಲ್ಲ, ನಿನ್ ಪ್ರಶ್ನೆ ಕೇಳ್ತೀನಿ ನಾನು. ಸಿದ್ದೇಶ್ವರ ಅಪ್ಪಾರ ಹೆಸರೇನು ನಿನಗೆ, ಅವ್ರ ಊರು ಯಾರು ನಿನ್ನ ಕೇಳ್ತೀನಿ. ಅಲ್ಲಿ ಹೇಳ್ತೇವ ಈಗ ನೀನು ಹೇಳೋದು ಬೇಡ. ಅಲ್ಲಿ ಅವರು ಡ್ಯಾನ್ಸ್ ಮಾಡಿ ತೋರಿಸ್ತಾರ, ಅದನ್ನ ಕೇಳ್ಕೊಳ್ಳಿ. ಸುಮ್ಮನೆ ಕುಂತ್ರಿ, ಸುಮ್ಮನೆ ಓದೋದು ವೇಸ್ಟ್. ಅದಕ್ಕೆ ಅದು ಅಂತ ಮಹಾನ್ ವ್ಯಕ್ತಿ. ಅವ್ರಿಗೆ ನಾವು ಕಿಸಿದ ಸ್ವಾಮೀಜಿ ಅಂತ ಕರೀತೀವಿ. ಅವರು ತಾವು ಸತ್ತಾಗ ಮಣ್ಣು ಮಾಡಿಸ್ಕೊಂಡಿಲ್ಲ. ಯಾಕ ಅಕಸ್ಮಾತ್ ಮಣ್ಣು ಮಾಡಿದ್ರೆ ಗದಿ ಕಟ್ಟಿ ಅದ್ರ ಮ್ಯಾಗ ಒಂದು ಮೂರ್ತಿ ಇಟ್ಟ ಮತ್ತೆ 50 ರೂಪಾಯಿ ಮತ್ತೆ ಮಠ ಕಟ್ಟಿ ಮತ್ತೆ ತಗೊಂಡು ಸೈಡ್ ಬಿಸ್ನೆಸ್ ಮಾಡ್ತಾರೆ. ತಿಳ್ಕೊಂಡು ಯಾರ ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಪಂಚಭೂತಗಳಲ್ಲಿ ಲೀನರಾದಂತ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದ ಶ್ರೀರವರು. ಅವರ ಆತ್ಮಕ್ಕೆ ಬರಲಿ ಜೋರಾಗಿ ನೋಡಿ. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳ್ಯಾರ, ಸ್ಥಾವರ ಕಡಿಗುಂಟು ಅವ್ರ ಹೆಸರೇ ಗುಡಿ ಕಟ್ಟಿದ್ರೆ ಗುಡಿ ಬಿದ್ದೋಗ್ತದೆ. ಇವತ್ತು ನಮ್ಮ ವೀರೇಶ್ವರ ಮುತ್ಯಾರ ಮಠ ಕಟ್ಟ್ಯಾರ. ಎಷ್ಟು ವರ್ಷ? ಎಷ್ಟು ಫಸ್ಟ್ 35 ವರ್ಷ ಆಯ್ತು. ಹೌದ್ರಿ? ಅದಕ್ಕೂ ಒಂದು ಆಯುಷ್ಯ ಅದ. ಹೌದ್ರಿ? ಆದ್ರೆ ವೀರೇಶ್ವರ ಅನ್ನುವಂತ ಹೆಸರಿಗೆ ಆಯುಷ್ಯ ಇದೆ ಇಲ್ಲ. ಆ ಪರಮ ಪೂಜ್ಯ ವೀರೇಶ್ವರರಿಗೆ 40 ಮಂದಿ ಚಪ್ಪಾಳೆ ಕಟ್ಟಿದ್ರೆ ನೀವು ವೀರೇಶ್ವರ ಭಕ್ತರ ನೀವು ತಿಳ್ಕೊಂಡ್ರೆ ನಮ್ಮ ನಿಮ್ಮಂತ ಉತ್ತರ ಮಾಡ್ಕೋತೀವಿ. ಆ ವೀರೇಶ್ವರ ನಿಜವಾದ ಸೇವೆ ಮಾಡಿದಾಗ ನಮ್ಮ ಧರ್ಮ ಕಳಿತದ. ನಿಜವಾಗ್ಲೂ ವೀರೇಶ್ವರ ಭಕ್ತ ನಾಲ್ಕೊಂಡವರಲ್ಲ, ಯಾರು ಮಹಾರಾಷ್ಟ್ರ. ಅರ್ಥ ಮಾಡ್ಕೊಳ್ಳಿ. ಯಾರು ಸರಿ ಮಹಾರಾಷ್ಟ್ರ ಸೊಲ್ಲಾಪುರದವ್ರು ಅರ್ಥ ಮಾಡ್ಕೊಳ್ಳಿ. ನಾವು ಸುಮ್ಮ ಈಗ ಅವ್ರ ಹೆಸರೇ ಬ್ಯಾಂಕ್ ಮಾಡ್ಕೊಂಡ್ರಿ, ಅವ್ರ ಹೆಸರೇ ಕಾಲೇಜ್ ಮಾಡ್ಕೊಂಡೇವಿ. ನಾವು ನಿಜವಾದ ಮಕ್ಕಳು ಅವ್ರನ್ನ ಊರಿಂದ ಹೊರಗೆ ಹಾಕಿದ ಕೀಟ್ ಜನ. ಅದಕ್ಕೆ ಈಗಾದ್ರೂ ನಾವೇನ್ ಮಾಡೋಣ, ಅವ್ರ ಹೆಸರೇ ಸೇವೆ ಮಾಡಿ ಆ ಪಾಪವನ್ನು ಕಳೆದುಕೊಳ್ಳೋಣ. ಅರ್ಥ ಆಗ್ತಿಲ್ರಿ? ಅದಕ್ಕೆ ಇದ್ದಾಗ ಕೈಗೋಗೋದು, ಕಳ್ಕೊಂಡು ಹುಡುಕ್ಬಾರ್ದು. ನಮ್ಮ ಅಪ್ಪನ ಹೇಳಿರೋದು ದೊಡ್ಡ ಮಾತು. ನಮ್ಮಪ್ಪ ಅದಕ್ಕೆ ಇದ್ದಾಗ ಕೈಗೋಗಿ ಕಳ್ಕೊಂಡು ಹುಡುಕ್ಬೇಡ್ರಿ. ಅದಕ್ಕೆ ನೋಡ್ರಿ, ಈಗ ಮಕ್ಕಳಿಗೆ ಏನಪ್ಪ ಅಂತ ಟೈಮ್ ಇರೋದು ಡ್ಯೂಟಿ ಟೈಮ್ ಅಲ್ಲ, ಅವ್ರಿಗೆ ಆಟ ಆಡೋ ಟೈಮ್. ಆಟಾಡಕ್ಕೆ ನಾವೆಲ್ಲ ಬೆಳಿಗ್ಗೆ 5:30ಗೆ ಕಳ್ಕೊಂಡು ಹೋಗ್ತೀವಿ. ಇವೆಲ್ಲ ಅದೆಲ್ಲ ಪಾಲಕರು ಹೇಳ್ತಾರೆ. ಈಗ ಬಹಳ ಅದ್ಭುತವಾದ ನಾಟಕ. ದಯವಿಟ್ಟು ಯಾರು ಏತಮ್ಮ ಓಯ್ ಮುಂದೆ ಕೈ ಕಟ್ಟ, ಯಾರ ಕಡೆ ನೀ ಬೈ, ನೀ ಕಡೆ ಕೂರಿಸ್ಬೇಕು. ಏತಕ್ಕೆ ನೀ ಬೈ, ಅವರು ಬೇರೆ ಬೇರೆ ಕೂರಿಸಿ ಮೂಡು ಕೂರಿಸೋದು ನಾವೇ ಮಾಡಿ. ಓಕೆ, ಇದನ್ನು ಸ್ವಲ್ಪ ವಿಡಿಯೋ ಮಾಡಿ ಪ್ಲೀಸ್. ಚಲೋ ನಾನು ವಿಡಿಯೋ ಮಾಡಿ 1